ಈ ಡೆವಿಲ್ ಸಿನಿಮಾದಿಂದ ದರ್ಶನ್ ಅಕ್ಕನ ಮಗ ಚಂದುಗೆ ಕೊಡಲಾಗಿದೆ. ಚಂದುವನ್ನು ಆಚೆ ಕಳಿಸಲಾಗಿದೆ ಸಿನಿಮಾದಿಂದ. ವಿಷಯ ಏನು ಅಂತ ಹೇಳಿದ್ರೆ ನೋಡಿ, ಇನ್ಸ್ಟಾಗ್ರಾಮ್ನಲ್ಲಿ ಇದರ ಬಗ್ಗೆ ನಟ ದರ್ಶನ್ ಮಾಹಿತಿ ಹಂಚಿಕೊಂಡಿರೋದು. ಏನಾಗಿದೆ, ಈ ಚಂದು ಎನ್ನುವ ದರ್ಶನ್ ಸಂಬಂಧಿಕ ಇದ್ದಾನಲ್ಲ, ಇವನ ಕಾಲಿಗೆ ಅಭಿಮಾನಿಯೊಬ್ಬರು ಬಂದು ಬಿದ್ದು ಬಿಡ್ತಾರಂತೆ. ಕಾಲ ನಮಸ್ಕಾರ ಹಾಕೊಳ್ತಾರೆ ಒಬ್ಬ ಅಭಿಮಾನಿ. ಈ ದೃಶ್ಯ ವೈರಲ್ ಆಗ್ತಾ ಇದ್ದಂತೆಯೇ ಈ ವಿಡಿಯೋ ವೈರಲ್ ಕೆಲವರು ದರ್ಶನ್ ಕಾಲಿಗೂ ಬೀಳಕ್ಕೆ ಬರಬಹುದು, ದರ್ಶನ್ ಅದನ್ನು ರೆಫ್ಯೂಸ್ ಮಾಡಬಹುದು, ಬೇರೆ ವಿಚಾರ. ಅದರಲ್ಲಿ ಚಂದು ಕಾಲಿಗೇ ಯಾರೋ ಒಬ್ಬ ಅಭಿಮಾನಿ ಬಿದ್ದುಬಿಟ್ಟಿದ್ದಾನೆ. ವಿಡಿಯೋ ವೈರಲ್ ಆಗಿಬಿಟ್ಟಿದೆ. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ದರ್ಶನ್ ಅಸಮಾಧಾನಗೊಂಡಿದ್ದಾರೆ. ಚಂದು ಕಾಲಿಗೆ ಅಭಿಮಾನಿಯೊಬ್ಬರು ಬೀಳೋದು ನೋಡಿ ನನಗೆ ತುಂಬ ನೋವಾಗ್ಬಿಟ್ಟಿದೆ. ಆದ್ದರಿಂದ ನಾನು ಚಂದುನನ್ನು ಈ ಚಿತ್ರದಿಂದ ಆಚೆ ಇಡ್ತಾ ಇದ್ದೀನಿ, ಈ ಚಿತ್ರದಿಂದ ಹೊರಗಡೆ ಇಡ್ತಾ ಇದ್ದೀನಿ, ನಾನು ಹೊರಗಿಡಲಾಗಿದೆ. ಏನಾಗುತ್ತೆ ಈಗ, ಚಂದು ವಿಚಾರ ನೋಡಿದಾಗ ಚಂದು ತಪ್ಪೇನಿಲ್ಲ ಅಂತ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಚಂದು ಯಾರಿಗಾದರೂ ಹೇಳಿಕೊಟ್ಟು ನನ್ನ ಕಾಲಿಗೆ ಬೀಳ್ಬೇಕು ನಾನು ಬಂದ ತಕ್ಷಣ ಅಂತ ಹೇಳಿದ್ದಿದ್ರೆ ಅದೊಂದು ಓಕೆ. ಒಂದು ಸಾಮಾಜಿಕವನ್ನು ನಾವು ಚೆಕ್ ಮಾಡಿಕೊಂಡಾಗ ಯಾರೋ ಬಂದು ಅವನ ಗಾಡಿಯಿಂದ ಇಳಿತಿದ್ದಂತೆಯೇ ಕಾಲಿಗೆ ಬಿದ್ದುಬಿಟ್ಟಾಗ ಅದಕ್ಕೆ ಚಂದು ಅವಕಾಶವನ್ನು ಕಳ್ಕೊಳ್ಬೇಕಾಯ್ತಾ? ಈ ಡೆವಿಲ್ ಸಿನಿಮಾದ ಈ ನಿರ್ಧಾರ ಸರಿನಾ ತಪ್ಪ ಅದು ಅವ್ರಿಗೆ ಬಿಟ್ಬಿಡ್ತೀನಿ, ನಿರ್ಮಾಪಕರಿಗೋ ನಿರ್ದೇಶಕರಿಗೋ ಬಿಟ್ಬಿಡ್ತೀನಿ. ಆದರೆ ಬೇರೆ ಕಾರಣ ಇದ್ದರೆ ಓಕೆ. ಚಂದುಗೆ ಆ್ಯಕ್ಟಿಂಗ್ ಬರಲ್ಲ ಅಂತನೋ, ಆ ವ್ಯಕ್ತಿ ಯಾರು ನಮಗೆ ಗೊತ್ತಿಲ್ಲ ರೀ, ನಾವು ಯಾವತ್ತೂ ನೋಡಿಲ್ಲ. ಬಟ್ ಸ್ಟಿಲ್ ಹೇಳ್ತಾ ಇದ್ದೀವಿ, ಇದು ಇನ್ ಜನರಲ್ ನಾವು ಮಾತಾಡಿದಾಗ ಚಂದುನೇ ಬಲವಂತ ಮಾಡಿ ಕಾಲಿಗೆ ಬೀಳೋ ಅಂತ ಧಮಕಿ ಹಾಕಿ ಬಡಿದು ಕಾಲಿಗೆ ಬೀಳಿಸ್ಕೊಂಡಿದ್ರೆ ಬೇರೆ ವಿಚಾರ, ದೌರ್ಜನ್ಯ ಆಗಿಬಿಡುತ್ತದು. ಅದಿಲ್ಲದೆ ಯಪ್ಪ ಕಾರಿಂದ ಇಳಿತಿರೋದು ಅಷ್ಟೇ. ಚಂದು ಇಳಿದ ತಕ್ಷಣ ಈ ಥರ ಒಬ್ಬ ಕಾಲಿಗೆ ಬಿದ್ದಾಗ ಅದೇ ಕಾರಣಕ್ಕೆ ಆ ಮನುಷ್ಯನೊಂದು ಅವಕಾಶ ಹೋಗೋದಾದರೆ ಆ ಮನುಷ್ಯನ ಮನಸ್ಥಿತಿ ಏನು? ಸಿಕ್ಕಿದ್ರೆ ಮಾತಾಡಿಸ್ಬಿಡ್ತಿದ್ದೆ. ಇವಾಗ ನಾನು ಚಂದು ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಚಂದು ನಮಗೆ ಸಿಕ್ಕಿಲ್ಲ. ಚಂದು ಅಥವಾ ನನ್ನ ಮಗ ವಿನೀಶ್ನೊಂದಿಗೆ ಯಾರಾದರೂ ಗುರುತಿಸ್ಕೊಂಡ್ಬಿಟ್ರೆ, ಚಂದು ಜೊತೆಗೆ ಅಥವಾ ನನ್ನ ಮಗ ವಿನೀಶನೊಂದಿಗೆ ಯಾರಾದರೂ ಗುರುತಿಸಿಕೊಂಡರೆ ನನಗೇನಾದರೂ ಹತ್ತಿರ ಆಗಬಹುದು ಅಂತ ಅಂದುಕೊಂಡಿದ್ದರೆ, ಭಾವಿಸಿದರೆ ಅದನ್ನು ಮೈಂಡಿಂದ ತೆಗೆದುಹಾಕ್ಬಿಡಿ. ನೀವು ಹೀಗೆ ಮಾಡೋದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ ಅಂತ ಇನ್ಸ್ಟಾಗ್ರಾಮ್ನ ಪೋಸ್ಟ್ನ ಮೂಲಕ ಅಭಿಮಾನಿಗಳಿಗೆ ದರ್ಶನ್ ಎಚ್ಚರಿಸಿರೋದು. ದರ್ಶನ್ ಪೋಸ್ಟಲ್ಲಿ ಏನಿದೆ ಅಂತ ನೋಡಿದ್ರೆ, ಎಲ್ಲ ನನ್ನ ಸೆಲೆಬ್ರಿಟೀಸ್ಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ನೀವು ನನ್ನ ಮತ್ತು ನಮ್ಮ ಕುಟುಂಬದ ಮೇಲಿಟ್ಟಿರುವ ಪ್ರೀತಿ ಅಭಿಮಾನಕ್ಕೆ ನಾವು ಸದಾ ಚಿರಋಣಿ. ಆದರೆ ಈ ವಿಡಿಯೋದಲ್ಲಿ ನಮ್ಮ ಮೇಲಿರುವ ಅಭಿಮಾನದಿಂದ ಇನ್ನೂ ಏನೂ ಸಾಧನೆಯೇ ಮಾಡದಿರುವ ನನ್ನ ಅಕ್ಕನ ಮಗನಾದ ಚಂದುಗೆ ಅಭಿಮಾನಿಯೊಬ್ಬರು ಕಾಲಿಗೆ ಬೀಳುವುದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಆದ್ದರಿಂದ ಡೆವಿಲ್ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ನಟಿಸಬೇಕಾಗಿದ್ದಂತಹ ಚಂದುನನ್ನು ಈ ಚಿತ್ರದಿಂದ ಹೊರಗಿಡಲಾಗಿದೆ. ಚಂದು ಅಥವಾ ನನ್ನ ಮಗ ವಿನೀಶ್ಗೆ ನೀವು ಅಭಿಮಾನದಿಂದಲೋ ಅಥವಾ ಅವರೊಂದಿಗೆ ಚೆನ್ನಾಗಿ ಗುರುತಿಸಿಕೊಂಡರೆ ನನಗೆ ಹತ್ತಿರವಾಗಬಹುದು ಎಂದು ನೀವು ಭಾವಿಸಿದರೆ ಅದನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ. ನೀವು ಹೀಗೆ ಮಾಡುವುದು ನನಗೆ ಸ್ವಲ್ಪವೂ ಇಷ್ಟವಾಗುವುದಿಲ್ಲ ಅಂತ ದರ್ಶನ್ ಪೋಸ್ಟ್ನಲ್ಲಿ ಹೇಳಿರೋದು.